ಒಂದು ಕಡೆ ದೆಹಲಿಯಲ್ಲಿರುವಂತಹ ಬಿಜೆಪಿ ಕೇಂದ್ರ ಕಚೇರಿ ಇದೆಯಲ್ಲ, ಅಲ್ಲಿ ರಾತ್ರಿಯಿಂದಲೂ ಕೂಡ ಸಿಹಿಯನ್ನು ತಯಾರು ಮಾಡಲಾಗ್ತಾ ಇದೆ. ಕಾರ್ಯಕರ್ತರಿಗೆ ಭರ್ಜರಿಯಾದಂತಹ ಉಪಹಾರವನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಕ್ಸಿಟ್ ಪೋಲ್ನ ಪ್ರಕಾರ ಬಿಜೆಪಿ ಮತ್ತೊಮ್ಮೆ ಬಹಳ ದೊಡ್ಡ ಗೆಲುವನ್ನು ಸಾಧನೆ ಮಾಡಲಿದೆ ಅನ್ನುವ ಒಂದು ರಿಪೋರ್ಟನ್ನು ಕೊಟ್ಟಿತ್ತು. ಹಾಗಾಗಿ ಇವತ್ತು ಬಿಜೆಪಿ ಕಚೇರಿ ನೋಡಿ, ನಿನ್ನೆ JP ನಡ್ಡಾ ಅವರು ಇಡೀ ದಿನ ತಮ್ಮ ನಿವಾಸದಲ್ಲಿ ಬಿಜೆಪಿ ನಾಯಕರನ್ನು ಕರೆಸಿ ಇವತ್ತು ಪ್ರಿಪ್ರೇಷನ್ ಹೇಗಿರಬೇಕು ಅಂತೇಳಿ ಅವರೊಂದಿಗೆ ಮೀಟಿಂಗ್ ಮಾಡಿದ್ರು. ಈಗ ಕಾರ್ಯಕರ್ತರಿಗೆ ಅಂತೇಳಿ ಒಂದಷ್ಟು ಉಪಹಾರವನ್ನು ತಯಾರು ಮಾಡಲಾಗ್ತಾ ಇದೆ, ಸಿಹಿಯನ್ನು ಕೂಡ ತಯಾರು ಮಾಡಲಾಗ್ತಾ ಇದೆ. ಲಡ್ಡು, ರಾತ್ರಿ ಇಡೀ ಲಡ್ಡುಗಳನ್ನು ತಯಾರು ಮಾಡಿದ್ದಾರೆ ಕಾರ್ಯಕರ್ತರಿಗೆ ಹಂಚೋದಕ್ಕೆ. ಇದು ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಾವಳಿ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀವಿ, ಈಗ ನೀವೇನು ನೋಡ್ತಾ ಇದ್ದೀರಿ, ಸ್ಟ್ರಾಂಗ್ ರೂಮ್ನಿಂದ ಆ ಒಂದು ಟ್ರಂಕ್ಗಳನ್ನು ಎತ್ಕೊಂಡು ಹೋಗಲಾಗ್ತಾ ಇದೆ. ಅದರೊಳಗಡೆ ಇದೆ ಭದ್ರವಾಗಿದೆ ಮತಗಳು, ಮತದಾರ ಪ್ರಭು ಬರೆದಿರುವಂತಹ ಭವಿಷ್ಯ ಅದರಲ್ಲಿ ಭದ್ರವಾಗಿದೆ. ಹುಬ್ಬಳ್ಳಿಯ ಈ ಕ್ಷಣದ ಲೈವ್ ದೃಶ್ಯಾವಳಿ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ನೋಡಿ ಭದ್ರವಾಗಿದೆ. ತಗೊಂಡು ಬರ್ತಾರೆ ನೋಡಿ, ಅಲ್ಲಿ ಅಭ್ಯರ್ಥಿಗಳು ಕೂಡ ಬರ್ತಾರೆ, ಎಲ್ಲ ಗಮನಿಸ್ತಾರೆ. ಬಹಳ ಕುತೂಹಲ ಇದೆ ಏನಾಗಬಹುದು ಅಂತೇಳಿ. ನಿಮಗೆ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ನಿಮಗೆ 12 ಗಂಟೆವರೆಗೂ ಒಂದು ಟ್ರೆಂಡ್ ಸಿಗ್ತಾ ಇರುತ್ತೆ, ಟ್ರೆಂಡ್ ಇರುತ್ತೆ. 12 ಗಂಟೆ ಯಾರು ಮುನ್ನಡೆ ಅಂತೇಳಿ ಪ್ರತಿಯೊಂದು ಸುತ್ತಿನ ಮತ ಎಣಿಕೆಯ ಸಂದರ್ಭದಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ, ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇರುತ್ತೆ. ಒಂದು ಸುತ್ತಿನ ಮತ ಎಣಿಕೆ ಮುಕ್ತಾಯ ಆದ ಬಳಿಕ ಒಂದು ಟ್ರೆಂಡ್ ಸಿಗುತ್ತೆ. ಎರಡನೇ ಹಂತದ ಮತ ಎಣಿಕೆ ಮುಕ್ತಾಯ ಬಳಿಕ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲೊಂದು ನಿಮಗೆ ಟ್ರೆಂಡ್ ಸಿಗುತ್ತೆ. ಹತ್ರ ಬಂದಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ 12ರಿಂದ 1 ಗಂಟೆ ಅಷ್ಟೊತ್ತಿಗೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ, ಈ ಧಾರವಾಡ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಬಹಳ ಹೆಚ್ಚು ಸದ್ದು ಮಾಡಿದಂಥ ಕ್ಷೇತ್ರ. ಅದು ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ನೇಹಾ ಹತ್ಯೆ ಆಯಿತು, ಅದನ್ನ ಕೂಡ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳಾಯಿತು. ರಾಜಕೀಯ ನಾಯಕರೆಲ್ಲ ನೇಹಾ ಹತ್ಯೆ ಆದ ಬಳಿಕ ಅವರ ನಿವಾಸಕ್ಕೆ ದೌಡಾಯಿಸಿದ್ರು. ಒಟ್ಟಿನಲ್ಲಿ ಏನೋ ಒಂದು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ, ಅಲ್ಲಿಂದ ಜನರನ್ನ ನಮ್ಮ ಕಡೆಗೆ ವಾಲಿಸಬೇಕು ಅನ್ನುವಂಥ ಪ್ರಯತ್ನಗಳು ಕಾಂಗ್ರೆಸ್ನಿಂದ ಮತ್ತು ಬಿಜೆಪಿ ಪಾಳ್ಯದಿಂದಲೂ ಕೂಡ ಆಯಿತು. ಬಿಜೆಪಿ ಅಂತೂ ಅತಿ ದೊಡ್ಡ ಅಸ್ತ್ರ ಮಾಡ್ಕೊಂಡು ಬಿಟ್ಟಿತ್ತು ಈ ಬಾರಿ ಇದೇ ಹತ್ಯೆ ವಿಚಾರವನ್ನ. ಹಾಗಾಗಿ ಅದು ವರ್ಕೌಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಪ್ರಹ್ಲಾದ್ ಜೋಶಿ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ, ಈ ಬಾರಿ ಮತ್ತೆ ನಾನು ಗೆಲ್ತೀನಿ ಅಂತ. ಅಂಥ ವಾತಾವರಣ ಇದೆ ಅಂತ. ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಗಮನಿಸಿದ್ರು ಕೂಡ ಅಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆಗೆ ಪ್ರಹ್ಲಾದ್ ಜೋಶಿ ಅನ್ನುವಂಥ ಉತ್ತರ ಸಿಕ್ಕಿದೆ. ರಿಪಬ್ಲಿಕನ್ 2 ಎಕ್ಸಿಟ್ ಪೋಲ್ ಅನ್ನ ನಿಮ್ಮ ಮುಂದೆ ಇಡ್ತು. ಸೊ ಅದರಲ್ಲೂ ಕೂಡ ಅದೇ ರಿಸಲ್ಟ್ ಬಂದಿರೋದ್ರಿಂದ ಬಹಳ ಆತ್ಮವಿಶ್ವಾಸದಲ್ಲಿ ಅವ್ರು ಹೇಳ್ತಾ ಇರೋದು ಈ ಬಾರಿಯೂ ಕೂಡ ಗೆಲುವು ನಮ್ಮದೇ ಅಂತ. ಮತ್ತೊಮ್ಮೆ ಬಿಜೆಪಿಯನ್ನ ಮತದಾರರು, ಜನರು ಆ ಒಲವನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಬೇಕು ಅನ್ನುವಂಥ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ ಅನ್ನೋದನ್ನ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಹೇಳ್ತಾ ಇದ್ರು. ವಿನೋದ್ ಅಸೋಟಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ, ಬಟ್ ಕಾಂಗ್ರೆಸ್ ಪಾಳ್ಯದ ಲೆಕ್ಕಾಚಾರನೇ ಬೇರೆ. ಈ ಬಾರಿ ನಾರಿ ಶಕ್ತಿ ನಮ್ಮ ಜೊತೆಗಿದೆ ಅಂತ. ಮಹಿಳಾ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅವರ ಒಲವು ಕೂಡ ಕಾಂಗ್ರೆಸ್ ಪಾಳ್ಯದ ಕಡೆಗೆ ಇದೆ ಅನ್ನುವಂಥ ಲೆಕ್ಕಾಚಾರ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅಂತ ಸಹಜವಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಹೊರಬೀಳ್ತಾ ಇದೆ ಅಂತ, ಇದನ್ನೆಲ್ಲ ನಂಬಲ್ಲಾರಿ ನಾನು ಅಂತ DCM DK ಶಿವಕುಮಾರ್ ಅವರ ಆದಿಯಾಗಿ ಕಾದ್ ನೋಡಿ ರಿಸಲ್ಟ್ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ, ಡಬಲ್ ಡಿಜಿಟ್ ಬಂದ್ಬಿಡ್ತೀವಿ ರಾಜ್ಯದಲ್ಲಿ ಅಂತ ಸಹಜವಾಗಿ ಅಂತ ನಿರೀಕ್ಷೆ ಇರಬೇಕು. ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರೋದ್ರಿಂದ ತಮ್ಮ ಪಕ್ಷವನ್ನ ಅತಿ ಹೆಚ್ಚಿನ ಸ್ಥಾನದಲ್ಲಿ ಗೆಲ್ಲಿಸ್ಕೊಂಡು ಬರಬೇಕಾದಂತ ಅನಿವಾರ್ಯತೆ CM ಮತ್ತು DCMಗೆ. ಹಾಗಾಗಿ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಈಗ ನಾವು ಮತ ಪೆಟ್ಟಿಗೆಗಳನ್ನ ಸ್ಟ್ರಾಂಗ್ ರೂಮ್ಗಳಿಂದ ಆಚೆ ತಂದಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಎಷ್ಟು ಭದ್ರವಾಗಿ ಇಟ್ಟಿದ್ರು, ಪ್ರತಿ ಹಂತದಲ್ಲೂ ಕೂಡ ಕಷ್ಟಪಟ್ಟು ತೆಗಿತಾ ಇದ್ದಾರೆ ನೋಡಿ. ನೀವು ಹಾಕಿರುವಂತ ಮತ ಅಷ್ಟು ಭದ್ರಪಡಿಸಲಾಗಿದೆ. ಅಭ್ಯರ್ಥಿಗಳ ಭವಿಷ್ಯವನ್ನು ನೀವು ಬರೆದಿದ್ದೀರಲ್ಲ,
ಹಣೆ ಬರಹ ಅಷ್ಟು ಭದ್ರವಾಗಿ ಕಾಪಾಡಿದ್ದಾರೆ ನೋಡಿ ಅಧಿಕಾರಿಗಳು. ಅದನ್ನ ಈಗ